ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಮೈಸೂರು ಕನ್ನಡಿಗ ಚಾನಲ್ನಿಂದ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದ ದೇವರ ದರ್ಶನಕ್ಕಾಗಿ ಈ ವಿಡಿಯೋವನ್ನು ಮಾಡಲಾಗಿದೆ. ಇದು ನಮ್ಮ ಮನೆಯ ಫ್ಯಾಮಿಲಿ ಸಮೇತ ಈ ಶ್ರೀರಂಗನಾಥ ಸ್ವಾಮಿಯ ದರ್ಶನಕ್ಕೋಸ್ಕರ ನಾವು ಒಂದು ವಿಡಿಯೋ ಮಾಡಿದ್ದೀವಿ. ನಿಮಗೆ ಯಾವ ರೂಟ್ನಲ್ಲಿ ದೇವರ ದರ್ಶನ ಮಾಡಬೇಕಾಗತ್ತೆ ಮತ್ತು ಈ ದೇವರ ದರ್ಶನ ಯಾವಾಗ ಮಾಡಬೇಕು ಮತ್ತು ಇದು ತ್ರಿರಂಗ ದರ್ಶನ ಅಂತ 3 ರಂಗಗಳನ್ನ ದರ್ಶನ ಮಾಡುವ ವಿಶೇಷ ವಿಡಿಯೋ. ಇದನ್ನ ನೀವು ನೋಡಿ ನೀವು ಕೂಡ ಇದನ್ನ ಒಂದು ದಿನ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿ. ಅದರಲ್ಲೂ ನಿಮಗೆ ಧನುರ್ಮಾಸ ಸಮಯದಲ್ಲಿ ಹೋದಾಗ ನಿಮಗೆ ಮೋಕ್ಷ ಸಿಗುತ್ತೆ ಮತ್ತು ದೇವರು ನಿಮಗೆ ಎಲ್ಲ ರೀತಿಯ ಫಲಗಳನ್ನ ನೀಡ್ತಾನೆ ಅನ್ನೋದು ಒಂದು ನಂಬಿಕೆ. ಅದರಿಂದ ಈ ವಿಡಿಯೋ ಮಾಡಲಾಗಿದೆ ಸ್ನೇಹಿತರೆ. ಮೊದಲು ಶ್ರೀರಂಗಪಟ್ಟಣ, ಆದಿರಂಗ, ಶಿವನ ಸಮುದ್ರ ಮಧ್ಯರಂಗ ಮತ್ತು ಶ್ರೀರಂಗಂ ಅಂತ್ಯರಂಗ, ಈ 3 ಕ್ಷೇತ್ರಗಳಲ್ಲಿ ನೆಲೆಸಿರುವ ಶ್ರೀರಂಗನಾಥ ಸ್ವಾಮಿಯು ಒಂದೇ ದಿನದಲ್ಲಿ ದರ್ಶನ ಮಾಡುವುದು ಅತ್ಯಂತ ಪುಣ್ಯದಾಯಕ ಮತ್ತು ವಿಶೇಷ ಎಂಬ ನಂಬಿಕೆ ಇದೆ. ಇದಕ್ಕೆ ಇರುವ ಪ್ರಮುಖ ಕಾರಣಗಳು: ಹಿಂದೂ ಧರ್ಮದ ನಂಬಿಕೆಯಂತೆ ಕಾವೇರಿ ನದಿ ದಡದಲ್ಲಿರುವ ಈ 3 ಪ್ರಮುಖ ಶ್ರೀರಂಗನಾಥನ ದೇವಸ್ಥಾನಗಳು ಶ್ರೀಮನ್ನಾರಾಯಣನ ಪವಿತ್ರ ರೂಪಗಳಾಗಿವೆ. ಒಂದೇ ದಿನದಲ್ಲಿ ಈ 3 ರೂಪಗಳನ್ನು ದರ್ಶನ ಮಾಡುವುದರಿಂದ ಜನ್ಮಾಂತರದ ಪಾಪಗಳು ಕಳೆದು ಮೋಕ್ಷ ಸಿಗುತ್ತದೆ ಎಂಬ ಗಾಢವಾದ ನಂಬಿಕೆ ಭಕ್ತರಲ್ಲಿದೆ. ಕಾವೇರಿ ನದಿಯ ಸಂಬಂಧ: ಈ 3 ದೇವಸ್ಥಾನಗಳು ಕಾವೇರಿ ನದಿಯಿಂದ ಸುತ್ತುವರೆದ ದ್ವೀಪಗಳಲ್ಲಿವೆ. ಆದಿರಂಗ ಶ್ರೀರಂಗಪಟ್ಟಣ ಕಾವೇರಿ ನದಿಯ ಮೊದಲ ದ್ವೀಪ, ಇಲ್ಲಿ ಸ್ವಾಮಿ ಬಾಲರೂಪನಲ್ಲಿದ್ದಾನೆ. ಮಧ್ಯರಂಗ ಶಿವನ ಸಮುದ್ರ ಕಾವೇರಿ ನದಿಯ 2ನೇ ದ್ವೀಪ, ಇಲ್ಲಿ ಸ್ವಾಮಿ ಯೌವನ ರೂಪದಲ್ಲಿದ್ದಾನೆ. ಅಂತ್ಯರಂಗ ಶ್ರೀರಂಗಂ ತಮಿಳುನಾಡು ಕಾವೇರಿ ನದಿಯ ಕೊನೆಯ ದೊಡ್ಡ ದ್ವೀಪ, ಇಲ್ಲಿ ಸ್ವಾಮಿ ವೃದ್ಧಾಪ್ಯ ಅಥವಾ ಪೂರ್ಣತ್ವದ ರೂಪದಲ್ಲಿದ್ದಾನೆ. ಹೀಗೆ ನದಿಯ ಅರಿವಿನ ಜೊತೆಗೆ ಜೀವನದ ಚಕ್ರವನ್ನು ಬಾಲ್ಯ, ಯೌವನ, ವೃದ್ಧಾಪ್ಯ ಒಂದೇ ದಿನದಲ್ಲಿ ಕಂಡು ಆಶೀರ್ವಾದ ಪಡೆಯುವುದು ವಿಶೇಷವೆಂದು ಪರಿಗಣಿಸಲಾಗಿದೆ. ಸೂರ್ಯೋದಯದಿಂದ ಸೂರ್ಯಾಸ್ತದ ಸಂಪ್ರದಾಯ ಪರಂಪರೆಯ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದರ್ಶನ ಪಡೆದು ಮಧ್ಯಾಹ್ನ ಶಿವನ ಸಮುದ್ರದಲ್ಲಿ ಪೂಜೆ ಸಲ್ಲಿಸಿ ಸೂರ್ಯಾಸ್ತದ ಒಳಗೆ ಅಥವಾ ಅಂದು ರಾತ್ರಿಯೊಳಗೆ ತಮಿಳುನಾಡಿನ ಶ್ರೀರಂಗಂ ತಲುಪಿ ದರ್ಶನ ಪಡೆಯುವುದು ಅತ್ಯಂತ ಶ್ರೇಷ್ಠ. ಇದನ್ನು ತ್ರಿರಂಗ ದರ್ಶನ ಎನ್ನಲಾಗುತ್ತದೆ. ವಿಶೇಷತೆ ಅಂದರೆ ಧನುರ್ಮಾಸ ಮತ್ತು ಏಕಾದಶಿಯಲ್ಲಿ ವಿಶೇಷ. ಏಕೆಂದರೆ ಈ ದಿವಸದಲ್ಲಿ ವೈಕುಂಠ ಏಕಾದಶಿ ಅಥವಾ ಧನುರ್ಮಾಸದ ಸಮಯದಲ್ಲಿ 3 ರಂಗನಾಥನನ್ನು ದರ್ಶನ ಮಾಡುವುದು 100 ಪಟ್ಟು ಹೆಚ್ಚಿನ ಫಲ ನೀಡುತ್ತದೆ ಎಂದು ಹಿರಿಯರ ಮಾತು. ಈ 3 ಕ್ಷೇತ್ರಗಳ ನಡುವೆ ಸುಮಾರು 450 ಕಿಲೋಮೀಟರ್ಗಳಿದ್ದು ಹೆಚ್ಚು ದೂರವಿರುವುದರಿಂದ ಒಂದೇ ದಿನದಲ್ಲಿ ಇದನ್ನು ಪೂರೈಸಲು ಮುಂಜಾನೆಯ ಪ್ರಯಾಣ ಆರಂಭಿಸುವುದು ಅತ್ಯವಶ್ಯಕ. ಸ್ನೇಹಿತರೆ, ನಾನು ಹೇಳಿದಾಗೆ ನೋಡಿದ್ದೀರಲ್ಲ, ನಾವು ಮೊದಲು ಸ್ಟಾರ್ಟ್ ಮಾಡಿದ್ವಿ ಮೈಸೂರಿಂದ. ಆ್ಯಕ್ಚುಲಿ ಮೈಸೂರಿಂದ ಬಿಟ್ಟಿದ್ದೀವಿ. ಮೈಸೂರಲ್ಲಿ ನಾವು ನಮ್ಮ ವಾಹನವನ್ನು ಪೂಜೆ ಮಾಡಿಕೊಂಡು ನಮ್ಮ ಸ್ವಂತ ವಾಹನದಲ್ಲಿ ಹೊಡ್ತಾ ಇದ್ವಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ಕಾರ್ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಟಿದ್ವಿ. ಶ್ರೀರಂಗನಾಥನ ದರ್ಶನವನ್ನು ಬೆಳಿಗ್ಗೆ 6 ಗಂಟೆಗೆ ನಾವು ಮಾಡ್ತೀವಿ. ಯಾಕೆಂದರೆ ನಾವು ಬಿಟ್ಟಿದ್ದು ರಾತ್ರಿ 3:30 ಆದ್ದರಿಂದ ದೇವಸ್ಥಾನಕ್ಕೆ ಹೋದಾಗ ತುಂಬ ಕ್ಯೂ ಇತ್ತು. ಹಾಗಾಗಿ ಆ ಕ್ಯೂನಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡೋದು 6 ಗಂಟೆ ಆಯಿತು. ನಮಗೆ ಅದು ಕರೆಕ್ಟ್ ಸಮಯನೇ, ಸೂರ್ಯೋದಯದ ಸಮಯ ಆಯಿತು. ಇನ್ನೂ ಒಳ್ಳೆಯದಾಯಿತು ಸ್ನೇಹಿತರೆ. ಆದ್ದರಿಂದ ನೀವು ಕೂಡ ದರ್ಶನ ಪಡೆಯಿರಿ ಅನ್ನೋದು ನನ್ನ ಆಸೆ. ಸ್ನೇಹಿತರೆ, ಬಂಧುಗಳೇ, ಇವಾಗ ನೋಡಿದ್ದೀರಾ ಶ್ರೀರಂಗನಾಥನ ದರ್ಶನ ಮಾಡ್ಕೊಂಡ್ವಿ. ಯಾಕಂದರೆ ದರ್ಶನನ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಂತರ ಇವಾಗ ದೇವಸ್ಥಾನದ ಸುತ್ತಮುತ್ತ ನೋಡಿಕೊಂಡು ಇವಾಗ ಹೊರಟಿದ್ದೀವಿ
ಮಧ್ಯರಂಗನ ದರ್ಶನಕ್ಕೆ. ಮಧ್ಯರಂಗ ದೇವಸ್ಥಾನ ಶಿವನ ಸಮುದ್ರ, ಕೊಳ್ಳೇಗಾಲ ತಾಲೂಕಿನ ಚಾಮರಾಜನಗರದಲ್ಲಿ ಇರುವಂಥದ್ದು. ಇದು 125 ಕಿಲೋಮೀಟ್ರು ದೂರದಲ್ಲಿದೆ. ಇಲ್ಲಿಂದ ಹೋಗೋ ಮಾರ್ಗ ಈಸಿಯಾಗಿ ನಿಮಗೆ ಎಲ್ಲಿ ಹೋಗಬೇಕು ಅಂದರೆ, ಇದು ಬನ್ನೂರು ರೋಡಿಗೆ ಹೋಗಿ ಅಲ್ಲಿಂದ ಮಳವಳ್ಳಿಗೆ ಹೋಗಬೇಕು. ಮಳವಳ್ಳಿಯಿಂದ ಡೈರೆಕ್ಟು ಶಿವನ ಸಮುದ್ರದಲ್ಲಿ ಅಲ್ಲಿ ಮಧ್ಯರಂಗ ಶ್ರೀರಂಗನಾಥನ ದರ್ಶನ ಮಾಡ್ಕೋಬೋದು. ಈ ಮಧ್ಯರಂಗನ ವಿಶೇಷತೆ ಬಂದು ನಿಮಗೆ ಗೊತ್ತಿರೋ ಹಾಗೆ, ಇದು ಮೊದಲನೇ ಶ್ರೀರಂಗನಾಥ ಆದಿರಂಗ ಅಂದರೆ ಅದು ಬಾಲ್ಯ ರೂಪದಲ್ಲಿದ್ದು, ಇದು ಯೌವನ ರೂಪದಲ್ಲಿ ಇರ್ತಾನೆ. ಜಗನ್ಮೋಹನ ರಂಗ ಅಂತಲೂ ಇಲ್ಲಿ ಕರೀತಾರೆ. ಇಲ್ಲಿನ ವಿಶೇಷತೆ, ಆದಿಶೇಷನು ಅಂದರೆ ಶ್ರೀರಂಗನಾಥನು 7 ಅಡಿಯ ಹಾವಿನ ಮೇಲೆ, ಆದಿಶೇಷನ ಮೇಲೆ ಶಯನ ಮುದ್ರೆ ಅಂತ ಕರೀತಾರೆ. ಇಲ್ಲಿ ಕೂಡ ದರ್ಶನ ಮಾಡಿದ್ವಿ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ ದೇವಸ್ಥಾನದ ಸುತ್ತಮುತ್ತ ಹೇಗಿದೆ ಅಂತ. ಇದು ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ದೇವಸ್ಥಾನ ದರ್ಶನ ಇವಾಗ ಮುಗಿದಿದೆ. ಇವಾಗ ನೆಕ್ಸ್ಟ್ ಸ್ನೇಹಿತರೆ ನಾವು ಹೊರಡಬೇಕಾಗಿರೋದು ಅಂತ್ಯರಂಗ. ಸುಮಾರು ಇಲ್ಲಿಂದ 350 ಕಿಲೋಮೀಟ್ರ್ ಇದ್ದು, ಇಲ್ಲಿ ನಾವು ಯಾವ ರೀತಿ ಚೂಸ್ ಮಾಡ್ಕೋಬೇಕು ಅಂದರೆ ಸ್ನೇಹಿತರೆ, ನಿಮಗೆ 3 ರೂಟ್ಗಳಿವೆ. ನಿಮಗೆ ಯಾವುದು ಈಸಿ ಅಂತ ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ. ಏಕೆಂದರೆ ಇಲ್ಲಿ ಕೆಲವರು ಚಾಮರಾಜನಗರಕ್ಕೆ ಹೋಗಿ ಚಾಮರಾಜನಗರದಿಂದ ಬಣ್ಣಾರಿ, ಅಲ್ಲಿಂದ ನಾಮಕಲ್ ರೂಟಲ್ಲಿ ಹೋಗ್ತಾರೆ. ಅದು ಚೆನ್ನಾಗಿದೆ ರಸ್ತೆ. ಇಲ್ಲ ಅಂದರೆ ಇನ್ನೊಂದು ರಸ್ತೆ ಬಂದು ನಿಮಗೆ ಮಾದೇಶ್ವರನ ಬೆಟ್ಟದ ರಸ್ತೆ. ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಪಾಲಾರು ಮತ್ತು ಸೇಲಂ ರೂಟಲ್ಲೂ ಕೂಡ ನೀವು ಹೋಗ್ಬೋದು ಸ್ನೇಹಿತರೆ. ಸಾಮಾನ್ಯ ಹೆಚ್ಚು ಕಡಿಮೆ 350 ಕಿಲೋಮೀಟ್ರ್ ಇದೆ. ಇವಾಗ ನಾವು ಆಲ್ರೆಡಿ ಇಲ್ಲಿ ಬಂದ್ವಿ. ಇವಾಗ ಮಾದೇಶ್ವರ ಬೆಟ್ಟದ ತಪ್ಪಲಿನಲ್ಲಿರುವಂತಹ ತಾಳು ಬೆಟ್ಟದಲ್ಲಿ ಇವಾಗ ನೋಡ್ತಾ ಇದ್ದೀರಾ. ಓಂ ಹರ ಹರ ಮಹಾದೇವ ಅಂತ ನನ್ನ ಮಾದೇಶ್ವರನ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಾ. ನನ್ನ ಕಾರಿನ ವಾಹನದ ಮೇಲಿದೆ. ನಾವು ಕಾರ್ ತಗೊಂಡಾಗ ಮೊದಲು ಪೂಜೆ ಮಾಡಿಸಿದ್ದು ಇಲ್ಲೇ. ಆದ್ದರಿಂದ ನೋಡ್ತಾ ಇದ್ದೀರಾ ಮಾದೇಶ್ವರನ ಬೆಟ್ಟದ ರಸ್ತೆ ಎಷ್ಟು ಚೆನ್ನಾಗಿದೆ ಅಂದರೆ, ಇನ್ನೂ ಕೂಡ ಫಾಗ್ ಬೀಳ್ತಾ ಇದೆ. ಇಲ್ಲಿ ಕಿರಿದಾದ ರಸ್ತೆಗಳಿವೆ, ನೋಡ್ತಾ ಇದ್ದೀರಾ. ಹುಷಾರಾಗಿ ಡ್ರೈವ್ ಮಾಡಿ. ಇಲ್ಲಿ ಮಾತ್ರ ನಿಮಗೆ ಬೆಟ್ಟ ಸಿಗೋದು. ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ಇದೆ. ಮಾದೇಶ್ವರಂ ಬೆಟ್ಟದಿಂದ ಪಾಲಾರ್ನವರೆಗೂ ನಿಮಗೆ ಒಂದು ಸ್ವಲ್ಪ ಘಾಟ್ ಅಂದರೆ ಕಾಡಿನ ಘಾಟ್ ರೋಡ್ ರಸ್ತೆ ಕಿರಿದಾಗಿರುತ್ತೆ. ಅದರ ರಸ್ತೆ ಚೆನ್ನಾಗಿದೆ ಸ್ನೇಹಿತರೆ. ಯಾವುದೇ ತರಹದ ಗುಂಡಿ ಎಂಥದೂ ಇಲ್ಲ. ನೀವು ಆರಾಮಾಗಿ ಶ್ರೀರಂಗನಾಥನ ತಿರುಚಿಗೆ ಹೋಗ್ಬೋದು ಸ್ನೇಹಿತರೆ. ನಾನು ಹೇಳಿದಾಗೆ ನಿಮಗೆ ಇನ್ನೊಂದು ರಸ್ತೆ ಹೇಳಿದೆ, ಚಾಮರಾಜನಗರದ ಬಣ್ಣಾರಿಯಿಂದ. ಇವಾಗ ನಾವು ಹೋಗ್ತಾ ಇರೋದು ಮಾದೇಶ್ವರನ ಬೆಟ್ಟದ ರಸ್ತೆಯಿಂದ. ಇಲ್ಲಿ ಮಾದೇಶ್ವರನ ಬೆಟ್ಟದಿಂದ ನೋಡ್ತಾ ಇದ್ದಾರೆ. ಮಾದೇಶ್ವರನ ಬೆಟ್ಟಕ್ಕೆ ಹೋಗೋರು ಎಷ್ಟು ಜನ ಸ್ನೇಹಿತರೆ, ಕಾಡಿನಲ್ಲಿ ನಿಜವಾಗ್ಲೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಮಾದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಇವಾಗ 12ನೇ ತಾರೀಕುವರೆಗೂ ಮಾತ್ರ ಎಂಟ್ರಿ ಕೊಟ್ಟಿದ್ದಾರೆ. ಏಕೆಂದರೆ ಈಗ ಜಾತ್ರೆ ನಡೀತಾ ಇರೋದರಿಂದ ನೀವು ಶಿವರಾತ್ರಿವರೆಗೂ 12ನೇ ತಾರೀಕುವರೆಗೂ ನಿಮಗೆ ಅಲೋವ್ ಮಾಡಿದ್ದಾರೆ. ಆಮೇಲೆ ನಡೆಯೋಕ್ಕಾಗೋದಿಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಫಾಗ್ನಿಂದ ಕೂಡಿದೆ. ಈಗ ಸಮಯ ಅರೌಂಡ್ 9:30 ಇದೆ, ಆದರೂ ಕೂಡ ಫಾಗಿಂದ ಕೂಡಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ವ್ಯೂ ಕೂಡ ತುಂಬ ವಂಡರ್ಫುಲ್. ನನಗೆ ತುಂಬ ಇಷ್ಟ ಆಯಿತು. ಈ ಮಾದೇಶ್ವರನ ಬೆಟ್ಟದ ರಸ್ತೆಯಲ್ಲಿ ಹೋಗಬೇಕು ಅಂದರೆ ನನಗೆ ತುಂಬ ಖುಷಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಘಾಟ್ ಸೆಕ್ಷನ್ನು. ಸ್ನೇಹಿತರೆ ಇನ್ನೊಂದು ರಸ್ತೆ ನಾನು ನಿಮಗೆ ಹೇಳಲಿಲ್ಲ. ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ತುಂಬ ಆಶ್ಚರ್ಯ ಅನಿಸುತ್ತೆ ನಿಜವಾಗ್ಲೂ. ಇಷ್ಟೊಂದು ಜನ ನಡ್ಕೊಂಡು ಬರ್ತಾರೆ ಅಂದರೆ ಆಶ್ಚರ್ಯನೇ ಸ್ನೇಹಿತರೆ. ನಾವು ಇವಾಗ ಕರ್ನಾಟಕ ಬಿಟ್ಟು ಇವಾಗ ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟು ತಮಿಳ್ನಾಡಿನಲ್ಲಿ ಆಲ್ರೆಡಿ ಬಂದುಬಿಟ್ಟಿದ್ದೀನಿ. ಮಧ್ಯದಲ್ಲಿ ನಾನು ವೀಡಿಯೋ ಮಾಡಿಲ್ಲ, ಯಾಕೆಂದರೆ ತುಂಬ ದೊಡ್ಡದಾಗುತ್ತೆ ವೀಡಿಯೋ ಅಂತ ನಾನು ಸ್ವಲ್ಪ ಶಾರ್ಟ್ಕಟ್ಟಾಗಿ ಈಗ ಕೊಳತ್ತೂರಿನಲ್ಲಿ ಬಂದ್ವಿ. ಕೊಳತ್ತೂರಿನಲ್ಲಿ ಒಂದು ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಕಾರ್ನ ಸ್ಟಾಪ್ ಮಾಡಿದ್ವಿ. ನೋಡ್ತಾ ಇದ್ದೀರಾ ಇಲ್ಲಿ ಕೊಳತ್ತೂರಲ್ಲಿ ನೀವು ತಿಂಡಿ ತಿನ್ಕೊಂಡು ಹಾಗೆ ನೆಕ್ಸ್ಟು ಮಾಶಾಲ್ಲಾ ನಾವು ಆವಾಗಲೇ ಸ್ನೇಹಿತರೆ ನಾವು ಬಂದು ಇಲ್ಲಿ ತಲುಪಿಬಿಡ್ವಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತಿರುಚಿಗೆ. ಮಧ್ಯದಲ್ಲಿ ನಾನು ಯಾವುದೋ ರಸ್ತೆ ತೋರಿಸ್ಲಿಲ್ಲ. ಆದರೂ ನೀವು ಸೇಲಂ ರೂಟಲ್ಲಿ ಬಂದರೆ ತುಂಬ ಈಸಿ ಇದೆ. ನ್ಯಾಷನಲ್ ಹೈವೇ ರೂಟಲ್ಲಿ ಬಂದು ನೀವು ಶ್ರೀರಂಗನಾಥನ ದರ್ಶನಕ್ಕೆ ಬರ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದಾರೆ ಶ್ರೀರಂಗನಾಥನ ವೈವಿಧ್ಯಮಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನಾವು ಈಗ 3 ಗಂಟೆಗೆ ಬಂದುಬಿಟ್ವಿ. ನಾನು ಮೊದಲು ಹೇಳಿದೆ ಇನ್ನೊಂದು ರಸ್ತೆ ಯಾವುದು ಅಂತ, ರಾಮಾಪುರದಿಂದ ಹಂದಿಯೂರು ಅಂತ ಇದೆ ಸ್ನೇಹಿತರೆ. ಅಲ್ಲಿ ಕೂಡ ರಸ್ತೆ ಚೆನ್ನಾಗಿದೆ. ಅಂದರೆ
2 ಕಿಲೋಮೀಟ್ರ್ ಮಾತ್ರ ಮಾಟಳ್ಳಿ ನಾಲ್ ರೋಡು ಅನ್ನೋ ಜಾಗದಲ್ಲಿ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ರಸ್ತೆ. ಹಾಗಾಗಿ ಮಾದೇಶ್ವರ ಬೆಟ್ಟ ರಸ್ತೆ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ನಾನು ಕೂಡ ಕ್ಯೂನಲ್ಲಿ ಬಂದೆ. ಆಲ್ರೆಡಿ 3 ಗಂಟೆ ಆಯಿತು ಸ್ನೇಹಿತರೆ. 3 ಗಂಟೆಗೆಲ್ಲ ಬಂದುಬಿಟ್ವಿ ಅಂದರೆ ತುಂಬ ಗ್ರೇಟ್. ನಮಗೆ ತುಂಬ ಖುಷಿ ಆಯಿತು. ನಾನು ಓಡಬೇಕಾದ್ರೆ ಏನು ಅಂದ್ಕೊಂಡು ಹೇಗೆ 450 ಕಿಲೋಮೀಟ್ರು ಡ್ರೈವ್ ಮಾಡೋದು ಅಂತ. ಆದರೆ ಆ ಭಗವಂತ ಶ್ರೀರಂಗನಾಥ ನನ್ನ ಇಲ್ಲಿ ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ. ದೇವರ ದರ್ಶನ, 3 ರಂಗನ ದರ್ಶನ ಮಾಡೋದಕ್ಕೆ. ನಿಜವಾಗ್ಲೂ ಸ್ನೇಹಿತರೆ, ಶ್ರೀರಂಗನಾಥನ ನೀವು ದರ್ಶನ ಮಾಡೋದ್ರಿಂದ ನಿಮ್ಮ ಭಾಗ್ಯ ಫಲ ಎಲ್ಲ ದೊರಕುತ್ತೆ ಅಂತ ಹಿರಿಯರಲ್ಲಿ ನಂಬಿಕೆ. ನೀವು ಮತ್ತೆ ಧನುರ್ಮಾಸದಲ್ಲಿ ಹೋದಾಗ ಇನ್ನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ತಾ ಇದ್ರೆ ದೇವರ ಗುಡಿ ಒಳಗೆ ಹೋಗ್ತಾ ಇದ್ದೀನಿ. ನೀವು ಕೂಡ ಸ್ನೇಹಿತರೆ ಬರೋದಾದರೆ ಪ್ಲಾನ್ ಮಾಡಿ. ಖಂಡಿತ ನೀವು ದೇವರ ದರ್ಶನ 3 ರಂಗನ ದರ್ಶನ ಮಾಡ್ಬೋದು. ನಿಮಗೆ ಪುಣ್ಯದ ಪ್ರಾಪ್ತಿ ದೊರೆಯುತ್ತೆ, ಜನ್ಮಾಂತರಗಳ ಎಲ್ಲ ಫಲಗಳನ್ನ ದೊರೆಯುತ್ತೆ ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಎಲ್ಲ ಭಕ್ತಾದಿಗಳು ಕೂಡ ನೋಡಿ, ಶಬರಿಮಲೆಯಿಂದ ಕೂಡ ಎಷ್ಟೋ ಜನ ಬಂದಿದ್ದಾರೆ. ಇದು ಶ್ರೀರಂಗನಾಥನ ಪಾದ ಸ್ನೇಹಿತರೆ. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀನಿ. ನೋಡ್ತಾ ಇದ್ದೀರಾ, ಶ್ರೀರಂಗನಾಥನ ದೇವಸ್ಥಾನ ನೋಡ್ತಾ ಇದ್ದರೆ ಎಷ್ಟೊಂದು ಸುಂದರವಾಗಿದೆ ಸ್ನೇಹಿತರೆ. ಎಷ್ಟೊಂದು ಗೋಪುರಗಳಿವೆ ಅಂದರೆ ನಿಜವಾಗಿ ನಾನು ಕೌಂಟ್ ಮಾಡಿಲ್ಲ. ಆದರೂ ಅದರ ಬಗ್ಗೆ ವಿಶೇಷತೆ ಏನಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಶ್ರೀರಂಗಂ ಕ್ಷೇತ್ರವು ವೈಷ್ಣವ ಪಂಥದ 108 ದಿವ್ಯ ದೇಶಗಳಲ್ಲಿ ಅತ್ಯಂತ ಪ್ರಮುಖವಾದುದು. ಇದನ್ನು ಭೂಲೋಕದ ವೈಕುಂಠ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಕೂಡ ಆದಿಶೇಷನ ಮೇಲೆ ಮಲಗಿರುವ ಬನ್ನಿಯನ್ನು ಭೋಗರಂಗನಾಥ ಎಂದು ಕರೆಯಲಾಗುತ್ತದೆ. ಇಲ್ಲಿನ ವಿಶೇಷತೆ, ದಕ್ಷಿಣಾಭಿಮುಖವಾಗಿ ಲಂಕೆಯತ್ತ ವಿಭೀಷಣನಿಗೆ ನೀಡಿದ ವಚನದಂತೆ ಮುಖ ಮಾಡಿರೋದೊಂದು ವಿಶೇಷತೆ. ಇಲ್ಲಿ ಮೊದಲು ನಾವು ಶ್ರೀ ಮಹಾಲಕ್ಷ್ಮಿಯ ಸ್ವರೂಪವಾದ ರಂಗನಾಯಕಿ ಅಮ್ಮವರನ್ನ ದರ್ಶನ ಮಾಡಿಕೊಂಡು ನಂತರ 7 ಸುತ್ತಿನ ಕೋಟೆಗಳ ನಡುವೆ ಮಧ್ಯೆ ಇರುವಂತಹ ರಂಗನಾಥನ ದರ್ಶನಕ್ಕೆ ಹೋಗಬೇಕು. ಮತ್ತು ಇಲ್ಲಿ ರಾಮಾನುಜಾಚಾರ್ಯರ ಮೂಲ ವಿಗ್ರಹ ಇಂದಿಗೂ ಕೂಡ ಸಂರಕ್ಷಿಸಲಾಗಿರುವ ದೇಹ ಕೂಡ ಇದೆ ಅಂತ ಹೇಳಲಾಗುತ್ತೆ. ಚಕ್ರ ತಾಳ್ವಾರ್ ಮತ್ತು ಹಯಗ್ರೀವ ಸನ್ನಿಧಿಗಳನ್ನು ನೋಡೋದು ಮುಖ್ಯ ಸ್ನೇಹಿತರೆ. ಮತ್ತು ಕರ್ನಾಟಕಕ್ಕೂ ನಮ್ಮ ಶ್ರೀರಂಗಕ್ಕೂ ಅವಿನಾಭಾವ ಸಂಬಂಧ. ಏಕೆಂದರೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಇವೆಲ್ಲ ಕಾವೇರಿ ನದಿಯ ದಡದಲ್ಲಿ ಇರುವ ದ್ವೀಪದ ಮಧ್ಯೆ ಇರುವಂಥ ದೇವಸ್ಥಾನಗಳು. ಅದರಿಂದ ನಮ್ಮ ಕಾವೇರಿಗೂ ಶ್ರೀರಂಗಂಗೂ ಅತಿ ಭಾವ ಸಂಬಂಧ ಇದೆ. ಇಲ್ಲಿ ಕನಕದಾಸರು, ಪುರಂದರದಾಸರು ಅನೇಕ ಕೀರ್ತನೆಗಳನ್ನ ರಚಿಸಿದ್ದಾರೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ಎಂಬ ಕೀರ್ತನೆ ಇಲ್ಲಿ ಪ್ರಮುಖ ಶ್ರೀರಂಗನ ವೈಭವದ ಬಗ್ಗೆ ತಿಳಿಸಲಾಗುತ್ತೆ. ಇಲ್ಲಿ ಬ್ರಹ್ಮೋತ್ಸವ ಪ್ರತಿ ವರ್ಷ ನಡೆಯುತ್ತೆ. ಅದೇ ವಿಶೇಷತೆ. ವೈಕುಂಠ ಏಕಾದಶಿನಲ್ಲಿ ಸ್ವರ್ಗದ ಭಾಗದಲ್ಲಿ ತೆಗೆದಿರುತ್ತೆ ಸ್ನೇಹಿತರೆ. ಇದು ಅತಿ ದೊಡ್ಡ ಹಬ್ಬ ಅಂತ ಹೇಳ್ತಾರೆ. ನೀವು ಮತ್ತೆ ದೇವಸ್ಥಾನಕ್ಕೆ ಟಿಕೆಟ್ ಕೂಡ ತೊಗೊಂಡು ಹೋಗ್ಬೋದು. ಆದರೆ ಫ್ರೀ ಹೋಗೋದ್ರಿಂದ ನಿಮಗೆ ಉಚಿತವಾಗಿ ಹೋಗೋದು ಉತ್ತಮ. ಯಾಕಂದರೆ ಅದು ದರ್ಶನ 2 ರಿಂದ 3 ಗಂಟೆ ಒಳಗಡೆ ದರ್ಶನ ಮಾಡ್ಬೋದು. ಮತ್ತು ನೀವು ಆದಷ್ಟು ಪಂಚೆ ಮತ್ತು ಧೋತಿ ಅಥವಾ ಶರ್ಟ್ಗಳನ್ನ ಧರಿಸ್ಕೊಂಡು, ಹೆಣ್ಮಕ್ಳು ಸೀರೆ ಅಥವಾ ಚೂಡಿದಾರ್ ಧರಿಸ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಮತ್ತು ದರ್ಶನ ಕೂಡ 2 ರಿಂದ 3 ಗಂಟೆ ಒಳಗಡೆ ಆಗುತ್ತೆ. ಮತ್ತು ಸ್ನೇಹಿತರೆ, ನೀವು ಯಾವಾಗಾದರೂ ಬರಬೇಕು ಅಂದರೆ ದಯವಿಟ್ಟು ಬೇಗ ಪ್ಲಾನ್ ಮಾಡಿ. ಮತ್ತು ನನ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ನೋಡೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ.